ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಡಿಯೋದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ ಬಗ್ಗೆ, ಆ ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ದಲ್ಲಿ ಆಪರೇಟಿಂಗ್ ಸೈಕಲನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಇದು ಕ್ವಶನ್ ಪೇಪರ್ 2025. ಈಗ ನೋಡೋಣ ಪ್ರಾಬ್ಲಮನ್ನು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಏನು ಮಾಡೋಣ ಅಂದ್ರೆ ಪ್ರಾಬ್ಲಮ್ ಅನ್ನ ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನು ನೋಡೋಣ. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಸೈಕಲ್ ಆಫ್ ಅ ಕಂಪನಿ. ಆಪರೇಟಿಂಗ್ ಸೈಕಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರಾ ಮೆಟೀರಿಯಲ್ ಕನ್ವರ್ಸೇಷನ್ ಪೀರಿಯಡ್ ಎಷ್ಟದಂದ್ರೆ 54 ಡೇಸ್ ಅದ. ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ 18 ಡೇಸ್ ಅದ. ಆ್ಯನುವಲ್ ಕಾಸ್ಟ್ ಆಫ್ ಸೇಲ್ಸ್ 15,30,000 rupees ಅದ. ಆ್ಯನುವಲ್ ಸೇಲ್ಸ್ ಎಷ್ಟದಂದ್ರೆ 19,50,000 rupees ಅದ. ಫಿನಿಶ್ಡ್ ಗುಡ್ಸ್ 1,22,000 ಅದ. ಡೆಟರ್ಸ್ ಎಷ್ಟದಂದ್ರೆ 2,60,000 ಅದ. ದ ಕಂಪನಿ ಗೆಟ್ಸ್ 30 days ಕ್ರೆಡಿಟ್ ಫ್ರಮ್ ಸಪ್ಲೈಯರ್. ಅಂದ್ರೆ ಗೂಡ್ಸ್ಗಳನ್ನು ಸಪ್ಲೈಯರ್ ಕಡೆಯಿಂದ ಪರ್ಚೇಸ್ ಮಾಡಿದ ನಂತರ ಅವರಿಗೆ 30 days ಒಳಗೆ ಅಮೌಂಟನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ 30 daysಗೆ ಅಮೌಂಟನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ. ಆಲ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಬೇಸಿಸ್. ಓಕೆ, ಎಲ್ಲ ಸೇಲ್ಸ್ ಅನ್ನು ಯಾವ ಬೇಸಿಸ್ ಮೇಲೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಕ್ರೆಡಿಟ್ ಬೇಸಿಸ್ ಮೇಲೆ ಸೇಲ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ನೋ ಕ್ಯಾಶ್ ಸೇಲ್ಸ್. 1 year ಕನ್ಸಿಸ್ಟ್ 365 days. ಅಂದ್ರೆ ನಾರ್ಮಲ್ ಆಗಿ 1 yearಗೆ 365 days ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಫಿನಿಶ್ಡ್ ಗುಡ್ಸ್ ಕನ್ವರ್ಸೇಷನ್ ಪೀರಿಯಡ್. ಓಕೆ, ಫಸ್ಟ್ ಔಟ್ ಮೀನ್ಸ್ ನಾವೀಗ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡ್ಬೇಕಂದ್ರೆ ಫಿನಿಶ್ಡ್ ಗೂಡ್ಸ್ ಕನ್ವರ್ಸೇಷನ್ ಪೀರಿಯಡ್ ಅನ್ನ ನಾವು ಕಂಡುಹಿಡಿಬೇಕು. ಓಕೆ, ಫಿನಿಶ್ಡ್ ಗೂಡ್ಸ್ ಕನ್ವರ್ಷನ್ ಪೀರಿಯಡ್ ಈಸ್ ಈಕ್ವಲ್ ಟು ಫಿನಿಶ್ಡ್ ಗೂಡ್ಸ್ ಎವರೇಜ್ ಫಿನಿಶ್ಡ್ ಗೂಡ್ಸ್ ಇನ್ವೆಂಟರಿ ಡಿವೈಡೆಡ್ ಬೈ ಆನ್ಯುವಲ್ ಕಾಸ್ಟ್ ಆಫ್ ಸೇಲ್ಸ್ ಇಂಟು ಡೇಸ್ ಇನ್ ಇಯರ್. ನೋಡ್ರಿ, what is the average finished goods inventory? 1,22,000 divided by annual cost of sales ಎಷ್ಟದಂದ್ರೆ 15,30,000 rupees ಅದ ಇಂಟು 365 days. ನೋಡ್ರಿ, annual finished goods inventory ಎಷ್ಟದಂದ್ರೆ 1,22,000 ಅದ. ಆಮೇಲೆ ಅದೇ ರೀತಿಯಾಗಿ annual cost of sales ಎಷ್ಟದಂದ್ರೆ 15,30,000 rupees ಅದ ಇಂಟು 365 days. ಒಂದೇಳ ಪ್ರಾಬ್ಲಮ್ದಲ್ಲಿ 260 days ಕೊಟ್ಟಿದ್ದ ಅಥವಾ 360 days ಕೊಟ್ಟಿದ್ದ ಅಂದ್ರೆ 8 days ಅನ್ನ ಕೊಟ್ಟಿರ್ತಾನ, ಅದೇ ಡೇಸ್ ಅನ್ನ ತಗೋಬೇಕು. ಈ ಪ್ರಾಬ್ಲಮ್ದಲ್ಲಿ 365 days ಅನ್ನ ಕೊಟ್ಟಾನ, ನಾವು 365 days ಅನ್ನ ತಗೊಂಡೇವಿ. ಅಂದ್ರೆ ಎಷ್ಟು ಆನ್ಸರ್ ಬರ್ತಂದ್ರೆ 29.1 days, ಅಂದ್ರೆ ಅಪ್ರಾಕ್ಸಿಮೇಟ್ 30 days. ಇನ್ನು ಡೆಟರ್ ಕಲೆಕ್ಷನ್ ಪೀರಿಯಡ್. ಡೆಟರ್ ಕಲೆಕ್ಷನ್ ಪೀರಿಯಡ್ ಅಂದ್ರೆ ಇವತ್ತು ನಾವು ಗೂಡ್ಸ್ಗಳನ್ನ ಕಸ್ಟಮರ್ಗೆ ಸೇಲ್ ಮಾಡ್ತೀವಿ. ಆ ಕಸ್ಟಮರ್ ಕಡೆಯಿಂದ ಕ್ಯಾಶ್ ಒಳ್ಳೆ ನಮಗೆ ಬರಬೇಕಾಗಿತ್ತಂದ್ರೆ ಎಷ್ಟು ಡೇಸ್ ಬೇಕಾಗ್ತದೆ ಅನ್ನೋದೇ ಡೆಟರ್ ಕಲೆಕ್ಷನ್ ಪೀರಿಯಡ್. ಎವರೇಜ್ ಡೆಟರ್ಸ್ ಡಿವೈಡೆಡ್ ಬೈ ಆನ್ಯುವಲ್ ಕ್ರೆಡಿಟ್ ಸೇಲ್ಸ್ ಇಂಟು ನಂಬರ್ ಆಫ್ ಡೇಸ್ ಇನ್ ಅ ಇಯರ್. ನೋಡ್ರಿ, ಎವರೇಜ್ ಡೆಟರ್ಸ್ ಡಿವೈಡೆಡ್ ಬೈ ಆನ್ಯುವಲ್ ಕ್ರೆಡಿಟ್ ಸೇಲ್ಸ್ ಇಂಟು ನಂಬರ್ ಆಫ್ ಡೇಸ್ ಇನ್ ಅ ಇಯರ್. ಎವರೇಜ್ ಡೆಟರ್ಸ್ ಎಷ್ಟದಂದ್ರೆ 2,60,000 rupees ಅದ. ಎವರೇಜ್ ಕ್ರೆಡಿಟ್ ಸೇಲ್ಸ್ ಎಷ್ಟದಪ್ಪ ಅಂದ್ರೆ ಆನ್ಯುವಲ್ ಸೇಲ್ಸ್ ಎಷ್ಟದಂದ್ರೆ 19,50,000 rupees ಅದ ಇಂಟು 365 days. ನೋಡ್ರಿ, ಇಂಟು 365 days ಅದ. ಓಕೆ, ಎಷ್ಟು ಬರ್ತೈತೆ ನೋಡ್ರಿ ಆನ್ಸರ್ 48.66 days ಅಂದ್ರೆ 49 days ಅಪ್ರಾಕ್ಸಿಮೇಟ್, ಅಂದ್ರೆ 48.66 days. ಇನ್ನು ಆಪರೇಟಿಂಗ್ ಸೈಕಲ್ ಪೀರಿಯಡ್ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ? raw materials period plus work in progress period plus finished goods period plus debtor collection period minus creditors payment period. ಓಕೆ, ದಿಸ್ ಫಾರ್ಮುಲಾ ಅನ್ನ ನಾವೇನು ಮಾಡಬೇಕಪ್ಪ ಅಂದ್ರೆ ಉಪಯೋಗ ಮಾಡ್ಕೋಬೇಕು. ಇಲ್ಲಿ ರಾ ಮೆಟೀರಿಯಲ್ ಕನ್ವರ್ಷನ್ ಪೀರಿಯಡ್ ಎಷ್ಟು ಕೊಟ್ಟಾನ್ರಿ? ಇಲ್ಲಿ 54 days ಕೊಟ್ಟಾನ. ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಕನ್ವರ್ಷನ್ ಪೀರಿಯಡ್ ಎಷ್ಟದಂದ್ರೆ 18 days ಅದ. ಆಮೇಲೆ ಅದೇ ರೀತಿಯಾಗಿ ಫಿನಿಶ್ಡ್ ಗೂಡ್ಸ್ ಅಂದ್ರೆ
ರಾ ಮಟೀರಿಯಲ್ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ 29 ಡೇಸ್ ಅಂತೇಳಿ ನಾವು ಕ್ಯಾಲ್ಕುಲೇಷನ್ ಮಾಡೇವಿ. ಆಮೇಲೆ ಅದೇ ರೀತಿಯಾಗಿ ಡೆಟರ್ಸ್ಗೆ ಗೂಡ್ಸ್ಗಳನ್ನು ನಾವು ಸೇಲ್ ಮಾಡಿದ ನಂತರ ಅವರಿಂದ ನಮಗೆ ಕ್ಯಾಶ್ ಬರಬೇಕಾದ್ರೆ ಒಳ್ಳೆ ವಾಪಸ್ ಬರಬೇಕಾದ್ರೆ 49 ಡೇಸ್ ಬೇಕು, ಅಂದ್ರೆ 48.66 ಡೇಸ್ ಬೇಕು. ಇನ್ನು ಅದೇ ರೀತಿಯಾಗಿ ಕ್ರೆಡಿಟರ್ಸ್ ಕಡೆಯಿಂದ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡ್ತೇವೆ. ಪರ್ಚೇಸ್ ಮಾಡಿದ ನಂತರ ಅವರಿಗೆ ನಾವು ಕ್ಯಾಶನ್ನು ಪೇಮೆಂಟ್ ಮಾಡಬೇಕಾದ್ರೆ ಎಷ್ಟು ಡೇಸ್ ಬೇಕ್ರಿ? 30 ಡೇಸ್ ಬೇಕು. ಅಂದ್ರೆ ಆಪರೇಟಿಂಗ್ ಸೈಕಲ್ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬರ್ತಂದ್ರೆ 119.76 ಡೇಸ್ ಬಂತು. ಇದರ ಅರ್ಥ ಏನಂದ್ರೆ ನಾವು ರಾ ಮಟೀರಿಯಲ್ಸ್ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡುವಾಗ ಕ್ಯಾಶ್ ಅನ್ನು ಕೊಡಬೇಕಾಗ್ತದ. ಆ ಕ್ಯಾಶ್ ಅನ್ನ ನಾವು ಕೊಟ್ಟು ರಾ ಮಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಆಮೇಲೆ ಗೂಡ್ಸ್ಗಳನ್ನ ಫ್ಯಾಕ್ಟ್ರಿ ಒಳಗೆ ರೆಡಿ ಆಗ್ತದೆ. ರೆಡಿಯಾಗಿ ಕಸ್ಟಮರ್ಗೆ ಸೇಲ್ ಮಾಡ್ತೇವೆ. ಅಂದ್ರೆ ಕಸ್ಟಮರ್ ಕಡೆಯಿಂದ ಕ್ಯಾಶ್ ನಮಗೆ ಒಳ್ಳೆ ಬರಬೇಕಾಗಿತ್ತು ಅಂದ್ರೆ ರಾ ಮಟೀರಿಯಲ್ಸ್ದಾಗ ನಾವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟ್ ನಮಗೂ ಒಳ್ಳೆ ಬರಬೇಕಾದ್ರೆ 8 ಡೇಸ್ ಬೇಕ್ರಿ? 120 ಡೇಸ್ ಬೇಕು. ಅಂದ್ರೆ ಅಪ್ರಾಕ್ಸಿಮೇಟ್ 19 ಡೇಸ್ ಬೇಕು. ಅಪ್ರಾಕ್ಸಿಮೇಟ್ 120 ಡೇಸ್ ಬೇಕು. ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ಇವತ್ತು ರಾ ಮಟೀರಿಯಲ್ ಅನ್ನ 1 lakh rupees ಕೊಟ್ಟು ಗೂಡ್ಸ್ಗಳನ್ನ ಪರ್ಚೇಸ್ ಮಾಡ್ತೀನಿ. ಅದೇ 1 lakh rupees ನಮಗೆ ಕಂಪನಿಗೆ ಒಳ್ಳೆ ಬರಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ಡೇಸ್ ಬೇಕ್ರಿ? 119 ಡೇಸ್ ಬೇಕು. ಅಂದ್ರೆ 120 ಡೇಸ್ ಬೇಕು. ಓಕೆ, ಈ ರೀತಿಯಾಗಿ ನಾವೇನ್ ಮಾಡಬೇಕಂದ್ರೆ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಆಪರೇಟಿಂಗ್ ಸೈಕಲ್ ಅನ್ನ ದಯವಿಟ್ಟು ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಬರಿಬೇಕಂತೇಳಿ ತಿಳ್ಕೊತಾ ಇದ್ದೀನಿ. ಮೈ ವಾಟ್ಸಪ್ ನಂಬರ್ 9986529073. ಯಾರಿಗೆ ಯಾವ ಸಬ್ಜೆಕ್ಟ್ಗಳ ವಿಡಿಯೋ ಲಿಂಕ್ ಅನ್ನ ಬೇಕಾಗ್ಯಾವ ದಯವಿಟ್ಟು ಆಯ್ ಸರ್ ಅಂತ ಮೆಸೇಜ್ ಮಾಡಿ. ಕೆಳಗಡೆ ಯಾವ ಸಬ್ಜೆಕ್ಟ್ ವಿಡಿಯೋಗಳು ಬೇಕಾಗ್ಯಾವ ಆ ಸಬ್ಜೆಕ್ಟ್ ಹೆಸರನ್ನ ಬರೆದು ಕಳಿಸಬೇಕು. ನೀವು ಮೆಸೇಜ್ ಅನ್ನ ಮಾಡಿದ ನಂತರ ಆ ವಿಡಿಯೋ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.